ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೋರಮಂಗಲ ನೈಟ್ ಲೈಫ್ ನೋಡ್ಬೇಕು. ಇವನಿಗೆ ಹೇಳ್ದೆ, ಇವನಿಗೆ ರಸ್ತೆ ಮೇಲೆ ಬಸ್ ಅಂತೆ, ಅದ್ರ ಮೇಲೆ ರೈಲ್ ಅಂತ ಪ್ರೋತ್ಸಾಹ ಕೊಟ್ರೆ ನಮ್ಮೇಲೆ ಯೂಟ್ಯೂಬ್ ಚಾನಲ್ ಅಣ್ಣ, ಸಬ್ಸ್ಕ್ರೈಬ್ ಮಾಡಿ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನನ್ನದಿಂದೋನೆ ನಮ್ಮ ನಿದ್ದಿರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೆಂಡ್ ಒಬ್ಬ ಸಿಕ್ಕಿದ್ದಾನೆ, ಜಮೀರ್ ಅಂತ. ಇವನೇ ನನ್ನ ಜೀವನ ಹಾಳು ಮಾಡಿಬಿಟ್ಟಿದ್ದಾನೆ. ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದ ಏನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಕೋರಮಂಗಲ ನೈಟ್ ಲೈಫ್ ನೋಡ್ಬೇಕಂತ. ನೋಡೋಣ, ಹೋಗೋಣ. ಬೆಂಗಳೂರಲ್ಲಿ ಯಾವುದೇ ರೋಡಿಗೆ ಹೋದ್ರು ಈ ಥರ ಹಾಕೊಳ್ಳೇಬೇಕು. ಈ ಥರ ನಿಲ್ಲಿಸ್ಕೊಂಡು ಕಾಲು ಕೊಡ್ಕೊಂಡು ಹೋಗೋದೆ ತಾಯಿ ಪ್ರೀತಿಗೆ ಕೊನೆ ಇಲ್ಲ. ಎಂಥ ಸಾಲು ಅಲ್ವಾ? ಒಂದ್ಸಲ ಹಿಂದಕ್ಕೆ ಕೊಡ್ದು ಇನ್ನೆಲ್ಲ ಮುಂದಕ್ಕೆ ಕೊಡಿ. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಗಲಿಲ್ಲ. ಸುಮ್ಮನೆ ಹೊಡಿತಿರೋದು ನನ್ನ ಗಾಡಿ. ಸೌಂಡ್ ಹಾರ್ನ್. ಗಾಡಿ ಗೇರ್ ಹೆಂಗೇಳು? ಒಂದು ಮುಂದಕ್ಕೆ ಕೊಡ್ದು ಎಲ್ಲ ಮೇಲ್ಗಡೆ ತಾನೆ, ಎಲ್ಲ ಹಿಂದಕ್ಕೆ ಕೊಡಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅದೇ ಮೇಲ್ಗಡೆ ನಾವೇ ನೋಡಿರೋಲ್ಲ ಈಗ. ಗಾಯ್ಸ್, ಕೊನೆಗೂ ಅಂತೂ ಇಂತೂ ಟ್ರಾಫಿಕ್ಕಲ್ಲಿ ಕರ್ಕೊಂಬಂದ. ಸಿಲುಕ್ ಬೋರ್ಡ್ ದಾಡ್ಕೊಂಡು ಫೈನಲ್ ಆಗಿ ಕೋರಮಂಗಲ ಯಾವುದೋ ಇದು ಎಷ್ಟನೇ ಬ್ಲಾಕ್ ಇದು? ನೀನು ಹೇಳ್ದಂಗೆ ಚಿಟ್ಟೆಗಳನ್ನೆಲ್ಲ ನೋಡಬೇಡಿ. ಆ್ಯಕ್ಚುಲಿ ನಿನ್ನ ಕಣ್ಣಿಗೆ ಏನು ಕಾಣಿಸ್ತಿದೆಯೋ, ನನ್ನ ಕಣ್ಣಿಗೆ ಆ ಕಡೆ ಈ ಕಡೆ ಅಂಗಡಿಗಳು ಅಷ್ಟೇ ಕಾಣಿಸ್ತಾ ಇರೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ನನ್ನ ಕಣ್ಣಿಗೆ ಡೈರಿ ಮಿಲ್ಕ್ ಬರ್ತಿದೆ, ಕಟ್ಟಾಗ್ತಿದೆ. ಒಂದ್ಸಲ ಎತ್ಬಿಟ್ಟು ಕೇಳೋ ಯಾರು, ಒಂದ್ಸಲ ಕೇಳ್ಬಿಟ್ಟು ಆಮೇಲೆ ಯಾರು ಅಂತ ಕೇಳಿ ಕಟ್ ಮಾಡು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಅಲ್ಲಿ ಪಕ್ಕದಲ್ಲಿ ಫೋನ್, ರೆಡ್ಮಿ ಫೋನ್ ತಗೊಂಡ್ರೆ ಇದೇ ನೋಡಿ. 10 ನಿಮಿಷ ಆಯಿತು, ಗಾಡಿ ಒಂದೇ ಒಂದು ಮೂವ್ ಆಗ್ತಿಲ್ಲ. ಒಂದೇ ಒಂದು ಇಂಚು ಬೈಕ್ ಹತ್ರ ಕುತ್ಕೊಬಿಟ್ಟು ಸುಮ್ಮನೆ ಆ ಕಡೆ ಈ ಕಡೆ ನೋಡೋದಾಯಿತು. ಅಂಕಲ್ ಗೂಗಲಲ್ಲಿ ವರ್ಕ್ ಮಾಡ್ತಾರೆ ಅನ್ಸುತ್ತೆ. ಬೆಂಗಳೂರಲ್ಲಿ ನಾವು ಹಿಂಗೆ, ನೀವು ಹಿಂಗೇನಾ? ನಗು ಬರ್ಲಿಲ್ವಾ? ಒಂದು ಕತೆ ಹೇಳೋ ಮಗೆ. ನಾನು ನಮ್ಮ ಫ್ರೆಂಡ್ಸು ಪುಂಗು ಕತೆ, ಏನಾದ್ರು ಪುಂಗು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬೈಕಲ್ಲಿ ವೆಹಿಕಲಲ್ಲಿ ಹೋಗೋದಲ್ಲ, ಅವ್ರಿಗೊಬ್ರಿಗೆ ಹಿಂದ್ಗಡೆ ನಡ್ಕೊ ಬರ್ತಿದ್ದಾರೆ ನೋಡಿ, ಅವರಿಗೆ ನಡ್ಕೊ ಹೋಗೋಕ್ಕೂ ಆಗ್ತಿಲ್ಲ. ಇನ್ನು ಯಾವ ರೇಂಜಿಗೆ ಟ್ರಾಫಿಕ್ ಆಗಿದೆ. ಈ ಸಿಲುಕ್ ಬೋರ್ಡ್ ದಾಟೋದು ಬೆಂಗಳೂರಲ್ಲಿ ಒಂದು ಬಾರ್ಡ್ರ್ ದಾಟ್ದಂಗೆ. ಒಂದು ಬಾರ್ಡ್ರ್ ಬೇಕಾದ್ರೂ ಈಸಿಯಾಗಿ ದಾಟ್ಬೋದು. ನಮ್ಮ ಹುಡುಗ ಮಿಣಿ ಅಂದ್ಕೊಂಡು ಸಣ್ಣಿಂದಿರೆಲ್ಲ ಕರ್ಕೊ ಹೋಯ್ತವನೆ. ನಾನೆಲ್ಲ ಹೋಗ್ಬಿಡುವೆ, ಉದ್ದಾರ ಆಗಿಲ್ಲ ಕಣ ನಾನು. ಬ್ಯಾಂಗ್ಳೂರಲ್ಲಿ ಫೇಮಸ್ ಸಿಲ್ಕ್ ಬೋರ್ಡು. ಅಚ್ಚಾ, ಸಿಂಪಲ್ ಒಂದು ಕ್ವಶನ್ ಕೇಳ್ತೀನಿ, ಹೇಳಪ್ಪ. ಹೇಳ್ರಪ್ಪ, ಹೇಳ್ರು. ಸಿಲುಕ್ ಬೋರ್ಡಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಆಗಿ ಜಾಸ್ತಿ. ಇವನು ಬಗ್ಗಿ ನೋಡಿ. A few moments later. ಮೇನ್ ರೋಡಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಕರ್ಕೊ ಹೋಯ್ತವನೆ. ನಿಮ್ಮ ಸಪೋರ್ಟ್ ಒಂದಿದ್ರೆ ಸಾಕು ಸರ್, ಇನ್ನೇನು ಕೇಳಲ್ಲ ಸರ್. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಗಾಡಿ ಹೋಗಲ್ಲ ಸರ್ ಇಲ್ಲಿ. ಓ ನುಗ್ಸು ಬೇಡ ನುಗ್ಸು ಹೋಗುತ್ತೆ ಗಾಡಿ. ಮೀಟರ್ ಬೇಕು, ಮೀಟರ್. ನನಗೆ ಗೊತ್ತು, ಸಕ್ಸಸ್ಫುಲ್ ಆಗಿ ಇವತ್ತು ಎತ್ತಾಗ್ತಾನೆ. ಎತ್ತಿಸ್ತಾ ಅಷ್ಟೇ ಬಿಡ್ತಾವ ನೋಡ್ತಿದ್ಯೋ, ಇಲ್ಲಿ ನೋಡು. ಓ ಭೈ ಮಾರೋ ಮುಜೆ ಮಾರೋ, ಭೈ ಮಾರೋ ಮುಜೆ ಮಾರೋ. ಗ್ರೀನ್ ಆಯ್ತು. ತೋರ್ಸ ಬಗ್ಗೆ ಗ್ರೀನು.
ಕಾಣಿಸ್ತಾ ಇಲ್ಲ ಅಲ್ಲಿ. ಇವನಿಗೆ ಹೇಳ್ದೆ, ಇವನಿಗೆ ಆಫೀಸ್ ಮುಗಿಸ್ಕೊಬಿಟ್ಟು ಇವ್ರ ಹುಡುಗಿನ ಪಾನಿಪುರಿ ತಿನ್ನಿಸ್ಬಿಟ್ಟು ಕಳಿಸೋ ಅಂತ. ಪಾನಿಪುರಿ ತಿನ್ನಿಸ್ತಾ ಈ ಕೋರ್ಮಂಗ್ಳಕ್ಕೆ ಹೋಗೋಣ ನಡಿ ನಾವು ಅಂತ ಈ ಕಡೆಗೆ ನಮ್ಮನ್ನು ಕರ್ಕ ಬಂದ. ಚಿಂತಪ್ಪ ಕಣ್ಣ. ಇದು ಮೆಟ್ರೋ ಕೆಲಸ ಲೈಫಲ್ಲಿ ಮುಗಿಯಲ್ಲ. ಅದೇ ಜಾತಿ ಫಿಲಮಲ್ಲಿ ಹೇಳಿದ ಕಥೆ ಎಲ್ಲ ನೆನಪಾಗ್ತಿದೆ ಈಗ. ರಸ್ತೆ ಮೇಲೆ ಬಸ್ ಅಂತೆ, ಅದ್ರ ಮೇಲೆ ರೈಲ್ ಅಂತೆ, ರೈಲ್ ಮೇಲೆ ಹೆಲಿಕಾಪ್ಟರ್ ಅಂತೆ. ರೈಲು ಮನೆ ಒಳಗೆ ಬರ್ತದಂತಪ್ಪ, ಏನ ತಕೊಂಡ್ ಸೀದಾ ಸ್ಮಶಾನಕ್ಕೆ ಹೋಗ್ಬೋದು ರೈಲಲ್ಲಿ. ಹಂಗ ಮಾಡ್ತಾ ಇಡ್ಕೊಣ ಈ ಸಿಟಿನ. ಹೋಗೋಗೋ. ಇಲ್ಲಿ ಯಾವುದೇ ಲವರ್ಸ್ಗಳು ಸ್ಪಾಟ್ ಎಲ್ಲ ಕರ್ಕೊ ಬಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಕರ್ಸ್ಕೊ ಬಂದ. ಒಂದು ಟೀ, ಒಂದು ಕಾಫಿ, ಸ್ವೀಟ್ ಏನು ಸ್ವೀಟ್ ಇದು? ಥರ್ಟಿ ಬದಲಿ. ಓಕೆ, ಎಷ್ಟದು? ಒಂದು 40 ಒಂದು ಕೊಡಿ. ಅದು ಕೊಟ್ಟಿರಿ, ಅದು ಆರ್ಡರ್ ತಗೊಳ್ಳಿ. ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಬಾರ್ಗೇನ್ ಮಾಡೋದ ಹೆಂಗಸು ನೋಡಿ ಕಲ್ತ್ಕೋಬೇಕು ಅಂತಾರೆ. ನಮ್ಮ ಹುಡುಗ ಬಾರ್ಗೇನ್ನ ಸ್ವೀಟಲ್ಲೂ ಮಾಡ್ತಾವನೆ. ಏನಾದರೂ ಒಂದು ವಿಷಯ ಹೇಳ್ತೀನಿ ತಿಳ್ಕೊ, ಬರೀ ನೋಡೋಕೆ ಚೆನ್ನಾಗಿದ್ರೆ ಸಾಲದು, ಅದು ಸ್ವೀಟ್ ವಿಷಯ. ಓಕೆ ಬಾಸ್, ಅಂಡರ್ಸ್ಟುಡ್ ಬಾಸ್. ಮತ್ತೆ ಎಲ್ಲಾದರೂ ಬೈಕಿಗೆ ಊಟ ಹಾಕ್ಬೇಕು. ಬೈಕಿಗ? ಓಕೆ ಓಕೆ, ಇಲ್ಲೇ ಮುಂದ್ಗಡೆ ಇದೆ. ಹೋಗಪ್ಪ, ಪ್ರದಕ್ಷಿಣೆ ಹಾಕ ಬರ್ಬೇಕಂತೆ. ಏನು ಬೇಕು ನಿಮಗೆ? ನಮ್ಗೆ ಫಸ್ಟ್ ಚಿಕನ್ ಬಿರಿಯಾನಿ. ಮನುಷ್ಯರು ತಿನ್ನೋದು ಏನಾದರೂ ತಿಂತೀನಿ. ಇದು ಆಕ್ಚುಲಿ ಚೆನ್ನಾಗಿದೆ. ಬಗ್ಗೆ ಉಪ್ಪಿಟ್ಟಿದೆ ಕಣೋ, ಉಪ್ಪಿಟ್ಟು ಆರ್ಡ್ರ್ ಮಾಡೋಣ. ಬೇಡ ಬೇಗ ತಗೊಳ್ಳೋ, ಹಿಂಗೆ ತಿರ್ಗಿಸ್ಕೊಳ್ಳೋ. ಹಂಗೆ ಓದ್ತಿದ್ಯಲ್ಲೋ, ಏನು ಚೈನೀಸ್ ಅನ್ಕೊಂಡಿದ್ಯಾ? ಏನು ವೆರೈಟೀಸ್ ಯೋಚನೆ ಮಾಡ್ತವನೆ ಏನು ತಿನ್ನಲಿ ಅಂತ. ಇವ್ನ ಅಜ್ಜಿ ಪಿಂಡಾಗಿ ಯಾರು ನನ್ನ ಮಗನಿಗೆ ಇಷ್ಟ ಆಗುತ್ತಿದ್ರು. ಪ್ರೋ ಸ್ನ್ಯಾಕ್ಸ್. ಇದು ಸ್ವೀಟಾ? ಇದು ಪಾಟಾ? ಸ್ವೀಟ್ ಆರ್ಡ್ರ್ ಮಾಡ್ದ. ಅಲ್ಲಿ ನೋಡೋಕೆ ಸ್ಮೂತ್ ಆಗಿತ್ತು. ದಿಸ್ ಒನ್ ಚಟಿ ಪತ್ರಿ. ಏನದು? ಚಟಿ ಪತ್ರಿ. ಸ್ವೀಟ್ ಐಟಮ್. ಬನಾನಾ ಅಂಡ್ ಎಗ್ ವಿತ್ ಮೈದಾ ಮಿಕ್ಸ್ಡ್. ಫಸ್ಟ್ ಆಫ್ ಆಲ್ ಇಡ್ಲಿ ವಡೆ ಸಾಂಬಾರ್ ಥರ ತಿಂತಿದ್ದೀವಿ. ಹೆಂಗಿದೆಯೋ ಟೇಸ್ಟು? ಅರ್ಥ ಆಯ್ತು ಅನ್ಸುತ್ತೆ. ಹೇಳ್ಕೊಳಂಗಿಲ್ಲ ಅಂತ ನನಗೆ ಗೊತ್ತು, ಆದರೂ ಕರ್ಕ ಬಂದು ತಿನ್ನಿಸ್ತಾವನೆ ಅಂದರೆ ಅವ್ನು ಚೆನ್ನಾಗಿಲ್ಲ ಅಂತ ಹೇಳಂಗೂ ಇಲ್ಲ. ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಟೀ ಕಾಫಿ ಕುಡ್ಕೊಂಡು ಹೋಗೋಣ. ಯಾವುದೋ ಗಾಡಿನೋ, ಎತ್ತಿನ ಗಾಡಿನೋ ಇದು. ನಿನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಅಣ್ಣ ಒಂದು ಯೂಟ್ಯೂಬ್ ಚಾನಲ್ ಅಣ್ಣ. ಯೂಟ್ಯೂಬ್ ಚಾನಲ್? ಹಾಂ ಅಣ್ಣ, ಹೇಳ್ತೀನಿ, ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಮೊಬೈಲ್ ತೆಗೆದು. ಈಗ ಬೇಡ. ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ. ಯಾರು ಅದು ಬೆಳೆದಕ್ಕೆ ಬಿಡ್ತೀನಿ ಒಳ್ಳೆ ತರ. ಕಾಫಿ ಕುಡಿಸ್ದ. ನಡಿ ಹೋಣ ಹಂಗೆ. ಇಲ್ಲ, ಅದಾಗಲ್ಲ ಜೂಮಿಂಗ್. ಹೇಳಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ತಾ ಬಿಟ್ಟಿದ್ದಾರೆ ಕನ್ನಡದವರು. ನಮಗೆ ಇಂಥ ಪ್ರೋತ್ಸಾಹ ಕೊಟ್ಟರೆ ನಮ್ಮೆಲ್ಲ ಯೂಟ್ಯೂಬರ್ಸು ಹೊಸ್ದಾಗಿ ಯಾರು ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಕೂಡ ಬೇಗ ಬೆಳೀತಾರೆ. ನಿಜವಾಗ್ಲೂ ಅದಕ್ಕೆ ಹೇಳೋದು, ಕನ್ನಡಿಗರ ಮನಸ್ಸು ಚಂದ, ಕನ್ನಡಿಗರ ನುಡಿ ಚಂದ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ರ್ಯಾಪಿಡೋ ಆ್ಯಕ್ಚುಲಿ ಅವರು ರ್ಯಾಪಿಡೋ ಹೊಡಿತಿದ್ದಾರಂತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಗೈಸ್, ನೀವು ಕಮೆಂಟ್ ಮಾಡಿ, ರ್ಯಾಪಿಡೋ ಒಳ್ಳೇದ ಕೆಟ್ಟದ? ಈಗ ಆಫೇ ಆಗ್ತಿಲ್ಲಲ್ಲೋ ಗಾಡಿ. ಅವಾಗ್ಲಿಂದ ಪಟ 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 ಅಂತ ಆಫ್ ಆಗ್ತಿತ್ತು. ಏನಾಯ್ತು? ಬ್ರದರ್ ಫ್ರಮ್ ಅನದರ್ ಮದರ್. ಬ್ಯಾಂಗ್ಳೂರಲ್ಲಿ ನಮ್ಮ ನಾರ್ತ್ ಇಂಡಿಯನ್ಸ್ಗಳು ಎಲ್ಲ ಬಂದು ಅವರು ಮಾಡಿದ್ದೆ ಶೋಕಿ. ಅವ್ರ ಬೈಕ್ ಇಲ್ಲ ಹಾಕ್ಬೇಡ.
ಬಾಲಿ ಹೋಗೋ. ಶುಕ್ರವಾರ ಕೆಲಸ ಮುಗಿಸ್ಕೊಳ್ಳಿ, ಪಬ್ಬಿಗೆ ಬಂದು ಕೂಡ್ದು ಹ್ಯಾಂಗ್ ಓವರ್ ಆಗಿ ಬೆಳಗ್ಗೆ ಹೊತ್ತು ಮಲ್ಕೊಬಿಡಿ. ಇಷ್ಟೇ ಜೀವನ ಬೆಂಗಳೂರ್ದು ಮಾಡ್ಕೊಂಡಿರೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮಚ್ಚ ಬರೀ ನಡ್ಕ ಹೋಗೋದೇ ಆಯ್ತಲ್ಲ, ಇನ್ನೇನು ಡಿಸ್ಕೋ ಡ್ಯಾನ್ಸ್ ಮಾಡೋಣ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಬೇಡಿ. ಅಲ್ಲ ಮಗ, ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಧೈರ್ಯ ಜೊತೆಗೆ ಏನೇ ಆದರೂ ಮುಂದೆ ನುಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ನನಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ. ಐ ಹೇಟ್ ಗರ್ಲ್ಸ್. ಆ್ಯಕ್ಚುಲಿ ನೋಡಿ, ನಾವು ಬಂದಾಗ ಯಾವ ಕ್ರೌಡ್ ಇತ್ತು, ಈಗ ಯಾವ ಕ್ರೌಡ್ ಆಗಿದೆ ಮುಂದೆ ಗೊತ್ತಾಗುತ್ತೆ ಹೋಯ್ತಾ ಹೋಯ್ತಾ ಡಿಫ್ರೆನ್ಸು. ಜಸ್ಟ್ ವಾಚ್ ಇಟ್. ಏನಾಯ್ತು ಅಂದ್ರೆ, ನಾವು ಕಂಟೆಂಟ್ ನೋಡ್ತಿದ್ರೆ ಮುಖ ತೋರಿಸ್ಬಾರ್ದು ಅಂತ ಸುಮಾರು ಜನ ಮುಖ ಮುಚ್ಕೊಂಡು ಹೋಗ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು. ನೈಟ್ ಲೈಫು ಬೆಂಗಳೂರ್ದು ಹೆಂಗಿರುತ್ತೆ ಅಂದ್ರೆ, ಥ್ಯಾಂಕ್ಸ್, ಲವ್ ಯು. ನಾವು ಏನೇನು ರೆಸ್ಪಾನ್ಸ್ ಕೊಡ್ತೀವಿ, ಆ್ಯಕ್ಚುಲಿ ರಿಟರ್ನ್ ರೆಸ್ಪಾನ್ಸ್ ಬರ್ತಿದೆ. ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ನ್ಯೂಟನ್ಸ್ ಥರ್ಡ್ ಇಲ್ಲಿ ಅಪ್ಲೈ ಆಗ್ತಿದೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ? ಆ್ಯಕ್ಚುಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈ ಥರ ರಶ್ ಇರುತ್ತೆ. ಬಟ್ ಆ ಕಡೆ ಈ ಕಡೆ ಪ್ಲೇ ಆಗ್ತಾ ಇರುತ್ತೆ. ಇವನು ಯಾವುದೋ ಬಟರ್ಫ್ಲೈಸ್ ಬಗ್ಗೆ ಮಾತಾಡ್ತವನೆ. ಪ್ರತಿಯೊಬ್ಬರು ಫಾರ್ಚುನರು, BMW, ಆಡಿಲೇ ಓಡಾಡ್ತಾರೆ. ಆ್ಯಕ್ಚುಲಿ ನಮಗೂ ಅನಿಸುತ್ತೆ ಯಾವಾಗ ನಾವು ಇವೆಲ್ಲ ತಗೊಳ್ಳೋದು ಅಂತ. ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಎದುರಾಗಂಡು ಬರ್ನವ ಅಲ್ಲಿ ವಿಡಿಯೋ ಬ್ಯಾಕ್ಸ್ ಒಂದು ಪಬ್ ಒಂದು ವಿಡಿಯೋ ಮಾಡ್ತಿದ್ವಲ್ಲ, ಒಂದು ಇಶ್ಯೂ ಆಗೋಯ್ತು. ಆ ವಿಡಿಯೋ ಮಾಡಬೇಕಾದ್ರೆ ಯಾರೋ ಒಬ್ಬ ಪಬ್ಬಿಂದ ಯಾರೋ ಒಬ್ಬ ಬಂದುಬಿಟ್ಟು ಎಲ್ಲ ವಿಡಿಯೋ ಮಾಡಬೇಡಿ, ಇಲ್ಲಿ ಏನೋ ಇಂಟರ್ನ್ಯಾಷನಲ್ಸ್ ಏನೋ ಕರೆಸ್ತಾ ಇದ್ದೀವಿ. ಅಷ್ಟರಲ್ಲಿ ಕ್ಯಾಮ್ರಾ ಆಫ್ ಮಾಡ್ಬೇಕಾಗಿ ಬಂತು. ಕ್ಯಾಮ್ರಾ ಆಫ್ ಮಾಡಿಸಿದ್ರು. ಆ್ಯಕ್ಚುಲಿ ಇನ್ನೊಂದೆಲ್ಲ ಹೇಳೋಗಿದ್ದಾರೆ, 1.5 ತಿಂಗಳು ಎಲ್ಲ ಪೋಸ್ಟ್ ಮಾಡಬೇಡಿ ಅಂತ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಕೇಳ್ಬೇಕಾ ನಾವು ಕನ್ನಡದವರು? ಯಾರ ಮಾತು ಕೇಳಲ್ಲ. 1.5 ತಿಂಗಳು ಅಂತ ಹೇಳಿದಾರೆ. ಇವಾಗ 1.5 ಗಂಟೆಯಲ್ಲಿ ಪೋಸ್ಟ್ ಮಾಡೋಣ ಅಂತ ಇದ್ದೀನಿ. ಒಳ್ಳೆ ಚಾಣಾಕ್ಷ ರಾಕ್ಷಸಂತರ ಕಾಣ್ತಾ ಇದೆಯಾ. ಒಬ್ಬ ಯೂಟ್ಯೂಬರ್ ಆಗಬೇಕು ಅಂದರೆ ಎಷ್ಟು ಕಷ್ಟ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಾದ್ಮೇಲೆ ಗೊತ್ತಾಗ್ತಿದೆ. ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಬಂದರೂ ಯೂಟ್ಯೂಬ್ ಚಾನಲ್ ಅಂತೂ ನಿಲ್ಲಿಸಲ್ಲ, ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ಯಾಕೆ ಅಂದರೆ ಮೇಯ್ನ್ಲಿ ಆ್ಯಕ್ಚುಲಿ ನಾನು ಮೋಟಿವೇಟ್ ಆಗಿದ್ದು ಡಾಕ್ಟರ್ ಬ್ರೋ ಕಡೆಯಿಂದ. ನಮಸ್ಕಾರ ದೇವರು. ಅವರು ಅಂದರೆ ಅವರ ವೀಡಿಯೋಸ್ ಆಗಿರ್ಬೋದು, ಅವ್ರದ್ದೆಲ್ಲ ನೋಡಿ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ನಾವು ಊರಲ್ಲಿದ್ದಾಗ ಅನ್ಕೋತಿರ್ತೀವಿ ಬ್ಯಾಂಗ್ಳೂರ್ ಲೈಫು, ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿ ಬ್ಯಾಂಗ್ಳೂರ್ ಲೈಫು ಹಂಗಿರುತ್ತೆ ಹಿಂಗಿರುತ್ತೆ ಇಷ್ಟು ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿಗೆ ಬಂದು ಫೀಲ್ ಮಾಡಿದಾಗಲೇ ಗೊತ್ತಾಗೋದು ಬ್ಯಾಂಗ್ಳೂರ್ ಜೀವನ ಎಷ್ಟು ಇದು ಅಂತ.
ಇಷ್ಟೆಲ್ಲ ನೋಡಿದ್ರಲ್ಲ, ಎಲ್ಲ ಲೈಫಲ್ಲಿ ಇಷ್ಟೇ ಲಕ್ಸುರಿಯಾಗಿ ಅನುಭವಿಸ್ತೀನಿ ಅಂದರೆ ಲೈಫಲ್ಲಿ ಫಸ್ಟು ದುಡ್ಡು ಮಾಡಬೇಕು. ದುಡ್ಡು ಮಾಡಿದ್ರೇ ನಾವು ಬೆಂಗಳೂರಲ್ಲಿ ಹಿಂಗೆಲ್ಲ ಇರೋಕ್ಕೆ ಸಾಧ್ಯ. ಆ್ಯಕ್ಚುಲಿ ಹಿಂಗೆ ಇರೋದೆಲ್ಲ ಗೋಲ್ ಅಲ್ಲ. ಇಲ್ಲಿ ನಾರ್ತ್ ಇಂಡಿಯನ್ಸ್ ಅದೊಂದು ಸ್ಟೈಲ್ ಕಲ್ತ್ಕೊಬಿಟ್ಟಿದ್ದಾರೆ. ವಾರ ಪೂರ್ತಿ ವರ್ಕ್ ಮಾಡಿ ಶುಕ್ರವಾರ ಶನಿವಾರ ವೀಕೆಂಡಲ್ಲಿ ಕುಡಿದ್ರೇ ಅವ್ರಿಗೆ ಸಮಾಧಾನ ಅಂತ. ಅಲ್ಲಿನ ಈ ಕಾಲದಿಂದನೂ ಒಂದು ಸಂಪ್ರದಾಯ ಹೆಂಗೆ ನಡ್ಕೊ ಬರುತ್ತೆ ಆ ಥರ. ವಾರ ಪೂರ್ತಿ ದುಡಿ, ಇಲ್ಲಿ ಬಂದು ಕುಡಿ. ಏನಂತೀಯ? ಇಂಥ ರೈಮಿಂಗು ಅದು. ಅಲ್ಲಿ ಹೇಳಿದ್ನಲ್ಲ ನೋಡಿ, ಅಲ್ಲಿ ಪಬ್ಬಲ್ಲಿ ಯಾರೊಬ್ರು ಹೇಳ್ಬಿಟ್ಟು ಬಂದು ಹಿಂಗೆ 1.5 ಮಂತ್ ಪೋಸ್ಟ್ ಮಾಡಬೇಡಿ ಅಂತ ಎಲ್ಲ. ಅದಕ್ಕೆ ನಮ್ಮ ಹುಡುಗ ಫುಲ್ಲು ಮೂಡ್ ಆಫ್ ಆಗಿಬಿಟ್ಟವನೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂದಮೇಲೆ ಇದೆಲ್ಲ ಇಟ್ಟಿದ್ದೆ. ಎಂತೆಂಥ ಪ್ರಾಬ್ಲಮ್ ಫೇಸ್ ಮಾಡಿದ್ದಾರೆ. ಇದೆಲ್ಲ ಜಸ್ಟು ಫಸ್ಟ್ ಸ್ಟೆಪ್. ಎಷ್ಟು ಅನ್ನಿಸ್ತು ಅಂದರೆ ಇಂಥ ಜನನೂ ಇರ್ತಾರ ಹೇಳಿದ್ದೇನೆ. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ದರ್ಶನ್ ಡಿ ಬಾಸ್ ಫ್ರೆಂಡ್ಸ್, ಗಿವ್ ಆನ್ ಹಾರ್ಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ, ನನ್ನದಿಂದೋ ನೇ ಬ್ರಹ್ಮನಿದ್ದಿರೆ